ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ನಾವು ಫಾರ್ಮೇಷನ್ ಆಫ್ ದಿ ಅರ್ತ್ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ, ಅದರ ಬಗ್ಗೆ ನೋಡ್ತಾ ಇದ್ವಿ ಒಂದೊಂದಾಗಿ. ಫಾರ್ಮೇಷನ್ ಆಫ್ ದಿ ಅರ್ತ್ ಅಲ್ವಾ? ನಿನ್ನೆ ಎಲ್ಲಿ ತನಕ ಆಗಿತ್ತು? ಲಾಸ್ಟ್ ವಿಡಿಯೋದಲ್ಲಿ ಮೂನ್ ಕ್ರಿಯೇಟ್ ಆಗಿರೋದು, ಫಾರ್ಮೇಷನ್ ಆಫ್ ದಿ ಮೂನ್ ತನಕ ನೋಡಿದ್ವಿ. ಒಂದು ದೊಡ್ಡ ಆಬ್ಜೆಕ್ಟ್ ಬಂದು ಅರ್ತ್ಗೆ ಬಂದು ಕೊಲೈಡ್ ಆಗುತ್ತೆ. ಆವಾಗ ಅದಕ್ಕೆ ನಾವು ಏನಂತ ಕರೆದಿದ್ದೀವಿ? ಜೈಂಟ್ ಇಂಪ್ಯಾಕ್ಟ್ ಅಂತ ಕರೆದಿದ್ವಿ. ಜೈಂಟ್ ಇಂಪ್ಯಾಕ್ಟ್ ಅಂತ ಕರೆದಿದ್ವಿ. ಅದಾದಮೇಲೆ ಅದು ಅರ್ತ್ ಹೀಗಿತ್ತು, ಅದು ಬಂದು ಈಗ ಬಡಿತು, ನೆಕ್ಸ್ಟ್ ಸ್ವಲ್ಪ ಪಾರ್ಟ್ ವಾಪಸ್ ಹೋಯಿತು, ಈ ಕಡೆ ಹೋಗುತ್ತೆ. ಸರ್ಫೇಸ್ ಏರಿಯಾ ಮಾತ್ರ ಹೋಗಿರೋದ್ರಿಂದ ಅಲ್ಲಿ ಮಾಸ್ ಜಾಸ್ತಿ ಇರಲಿಲ್ಲ, ಮಾಸ್ ಕಡಿಮೆ ಇರೋದ್ರಿಂದ ಗ್ರಾವಿಟಿ ಸಹ ಕಡಿಮೆ ಇತ್ತು. ಹಾಗಾಗಿ ಮೂನ್ ಹತ್ರ ಅಟ್ಮಾಸ್ಫಿಯರೇ ಇಲ್ಲ, ಗ್ಯಾಸ್ಗಳನ್ನು ಹಿಡಿದಿಟ್ಕೊಳ್ಳುವಷ್ಟು ಗ್ರಾವಿಟೇಷನ್ ಇಲ್ಲ ಅಲ್ಲಿ, ಅಟ್ಮಾಸ್ಫಿಯರ್ ಏರನ್ನು ಹಿಡಿದಿಟ್ಕೊಳ್ಳುವಷ್ಟು. ಹಾಗಾಗಿ ಮೂನಲ್ಲಿ ಅಟ್ಮಾಸ್ಫಿಯರ್ ಇಲ್ಲ ಅನ್ನೋ ತನಕ ನಾವು ಇನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಈ ಕಡೆ ಅರ್ಥನ ಕತೆ, ನಮ್ಮ ಭೂಮಿಯ ಕತೆ ಏನಾಗ್ತಾ ಇತ್ತು ಆ ಕಡೆ ಮೂನ್ ಫಾರ್ಮ್ ಆದಮೇಲೆ ಅಂತ ನೋಡೋದಾದರೆ, ಅರೌಂಡು 4.2 ಬಿಲಿಯನ್ ಇಯರ್ಸ್ ಆಗೋ, ಅಷ್ಟು ವರ್ಷಗಳ ಹಿಂದೆ ಇನ್ನು ನಾವಿದ್ದೇವೆ. ಅಲ್ಲಿಂದನೇ ಮುಂದುವರೆಕೋತಾ ಬಂದಿದ್ದೇವೆ. ಅರ್ಥನಲ್ಲಿ ಮೋಲ್ಟನ್ ಪಾರ್ಟ್ ಜಾಸ್ತಿ ಇತ್ತು, ಇನ್ನೂ ಸಹ ಮೋಲ್ಟನ್ ಪಾರ್ಟು, ಮೇಲ್ಗಡೆ ಪಾರ್ಟ್ ನಿಧಾನವಾಗಿ ಕೂಲ್ ಆಗ್ತಾ ಬಂದಿದೆ, ಆದರೆ ಒಳಗಡೆ ಇನ್ನು ಮೋಲ್ಟನ್ ಪಾರ್ಟ್ ಜಾಸ್ತಿ ಇದೆ, ಕರಗ್ತಾ ಇರೋದು, ಅಂದರೆ ಆ ಒಂದು ದ್ರವ ರೂಪದಲ್ಲಿ ಇರೋದು ಜಾಸ್ತಿ ಇದೆ. ಈಗ ನಿಮ್ಮ ಮನೇಲಿ ಒಂದು ಗ್ಯಾಸ್ ಮೇಲೆ ಇಟ್ಟಿರ್ತೀರಿ ಅಲ್ವಾ, ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿರ್ತೀರಿ. ಹಾಲು ಕಾಯಿಸ್ಲಿಕ್ಕೆ ಇಟ್ಟಬೇಕಾದ್ರೆ ಮೇಲ್ಗಡೆ ನೋಡಿದ್ದೀರಾ, ಸರ್ಫೇಸ್ ಲೆವೆಲಲ್ಲಿ ಹಾಲಿನ ಕೆನೆ ಇರುತ್ತೆ. ಕೆನೆಯನ್ನು ಮುಟ್ಟಿದರೆ ಅದು ತಣ್ಣಗಾಗಿರುತ್ತೆ. ಆ ಕೆನೆಯ ಮುಟ್ಟಿ ಒಳಗಡೆ ಏನಾದರೂ ಸ್ವಲ್ಪ ಬೆರಳನ್ನು ಹಾಕಿದರೆ ಆವಾಗ ಅದು ಒಳಗಡೆ ಜಾಸ್ತಿ ಬಿಸಿ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಬಬಲ್ ಇರೋದೆಲ್ಲ ಕೂಲಾಗಿರುತ್ತೆ. ಯಾಕೆ ಹೇಳಿ? ಈ ಬಬಲ್ಸ್ ಇರುತ್ತಲ್ವ, ಅಥವಾ ಮೇಲ್ಗಡೆ ಏನು ಕೆನೆ ಇರುತ್ತಲ್ವ, ಅದು ಸರ್ಫೇಸಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಆ ಸರ್ಫೇಸ್ ಲೆವೆಲ್ಲು ಮತ್ತು ಅಟ್ಮಾಸ್ಫಿಯರ್ ಎರಡು ಕಾಂಟ್ಯಾಕ್ಟಲ್ಲಿ ಆಗ್ತಾ ಹೋಗುತ್ತೆ. ಸರ್ಫೇಸ್ ಇರೋದು ಕಾಂಟ್ಯಾಕ್ಟ್ ಯಾವುದ್ರ ಜೊತೆ? ವಿತ್ ಔಟ್ಸೈಡ್ ಏರ್. ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರಿಗೆ ಅದು ನಿಧಾನವಾಗಿ ಬರ್ತಾ ಇದೆ, ಆ ಮೇಲ್ಗಡೆ ಇರೋ ಸರ್ಫೇಸು. ಹಾಗಾಗಿ ಯಾವುದು ಜಾಸ್ತಿ ಬೇಗ ತಣ್ಣಗಾಗುತ್ತೆ? ಸರ್ಫೇಸು ಅಲ್ವಾ? ನಮ್ಗೆ ಡೈಲಿ ನಮ್ಗೆ ಗೊತ್ತಾಗ್ತಾ ಇದೆ, ಸರ್ಫೇಸ್ ಬೇಗ ತಣ್ಣಗಾಗುತ್ತೆ. ಯಾಕಂತಂದರೆ ಹೊರಗಡೆ ಏರಿಗೆ ಬೇಗ ಕಾಂಟ್ಯಾಕ್ಟಿಗೆ ಬರೋದು ಸರ್ಫೇಸು, ನಿಧಾನವಾಗಿ ಅದು ಒಳಗಡೆ ತಣ್ಣಗಾಗ್ತಾ ಬರೋದು. ಮೊದಲು ತಣ್ಣಗಾಗೋದು ಸರ್ಫೇಸ್ ತಣ್ಣಗಾಗೋದ್ರಿಂದ ಇದೇ ಪ್ರೊಸೆಸ್ಸು ನಾವು ಅರ್ತಿಗೆ ಸಹ ಇಂಪ್ಲಿಮೆಂಟ್ ಮಾಡಿದರೆ ಇಲ್ಲೇನಾಗುತ್ತೆ? ಫಸ್ಟು ಅರ್ತ್ ಇತ್ತು ಅಲ್ವಾ, ಹೀಟ್ ಇತ್ತು, ತುಂಬ ಜಾಸ್ತಿ ಹೀಟ್ ಹಾಕ್ಕೊಂಡಿತ್ತು. ಹೀಟ್ ಲಾಸ್ಟ್. ಯಾಕೆ ಮುಖ್ಯವಾಗಿ ಎಲ್ಲಿ ಲಾಸ್ಟ್ ಆಗುತ್ತೆ? ಔಟರ್ ಸ್ಪೇಸಿಗೆ. ಹೊರಗಡೆ ದೊಡ್ಡ ಸ್ಪೇಸ್ ಇದೆ, ದೊಡ್ಡ ಬ್ರಹ್ಮಾಂಡ ಇದೆ, ಔಟರ್ ಸ್ಪೇಸಿಗೆ ಹೀಟು ನಿಧಾನವಾಗಿ ಲಾಸ್ ಆಗ್ತಾ ಇದೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಂತ ಟರ್ಮ್ ಬಂದಿತ್ತು. ಪ್ರಿಮಿಟಿವ್ ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಇರುವಂಥ ಒಂದು ವಾತಾವರಣ, ಪ್ರಿಮಿಟಿವ್ ಅಟ್ಮಾಸ್ಫಿಯರ್. ಆ ಪ್ರಿಮಿಟಿವ್ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇರೋದು ಯಾವುದಾಗಿತ್ತು ನೆನಪಿದೆಯಾ? ಹೈಡ್ರೋಜನ್ ಮತ್ತು ಹೀಲಿಯಂ. ಹೈಡ್ರೋಜನ್ ಹೀಲಿಯಂ ಜಾಸ್ತಿ ಅಲ್ಲಿ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ಲಿತ್ತು. ಬೇರೆ ಯಾವುದು ಗ್ಯಾಸ್ಗಳು ಆವಾಗ ಇರಲಿಲ್ಲ. ಆದರೆ ಆ್ಯಸ್ ಕೂಲಿಂಗ್ ಡೌನ್ ಹ್ಯಾಪನ್ಸ್, ಕೂಲ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ? ಕೂಲ್ ಆಗೋದು ಯಾವುದರಿಂದ? ಸ್ಟಾರ್ಟೆಡ್ ವಿತ್ ಸರ್ಫೇಸ್ ಅಲ್ವಾ. ಸರ್ಫೇಸ್ ಈ ಕಡೆ ನೋಡಿದ್ವಿ, ಸರ್ಫೇಸ್ ಮೊದಲು ಕೂಲ್ ಆಗ್ತಾ ಬರುತ್ತೆ. ಸ್ಟಾರ್ಟೆಡ್ ವಿತ್ ಸರ್ಫೇಸ್. ಆವಾಗ ಅರ್ತ್ ಮೇಲ್ಗಡೆ ಇರ್ರೆಗ್ಯುಲಾರಿಟೀಸ್ ಕಂಡು ಬರ್ತಾ ಹೋಗುತ್ತೆ. ಏನು ಇರ್ರೆಗ್ಯುಲಾರಿಟೀಸ್ ಅಂತಂದರೆ? ರೆಗ್ಯುಲರ್ ಆಗಿರೋದು ಅಂತಂದರೆ ಒಂದೇ ಥರ ಒಂದು ಶೇಫನ್ನು ಕಂಪ್ಲೀಟಾಗಿ ಹೊಂದಿರೋದು. ರೌಂಡ್ ಇದೆ ಅಂತಂದರೆ ಎಲ್ಲ ಕಡೆ ರೌಂಡೇ ಇರುತ್ತೆ ರೆಗ್ಯುಲರ್ ಆಗಿ. ಅಂದರೆ ಅರ್ತ್ ಮೇಲೆ ನೋಡಿ, ಒಂದು ಕಡೆ ಹಿಮಾಲಯ ಪರ್ವತ ಇದೆ, ಇನ್ನೊಂದು ಕಡೆ ಮರಿಯಾನ ಟ್ರೆಂಚ್ ಇದೆ, ಟ್ರೆಂಚು ಮತ್ತು ದೊಡ್ಡ ದೊಡ್ಡ ಕಂದಕಗಳು ಮತ್ತು ಪ್ಲ್ಯಾಟೂಸ್ಗಳು, ಈ ಥರ ಬೇರೆ ಬೇರೆ ಶೇಪ್ಗಳಿದೆ. ಒಂದೇ ಶೇಪ್ ಮೇಂಟೈನ್ ಆಗ್ತಾ ಹೋಗ್ತಾ ಇಲ್ಲ, ಇರ್ರೆಗ್ಯುಲರ್ ಇದೆ ಅರ್ತ್ ಸರ್ಫೇಸ್. ಹಾಗಾಗಿ ನಿಧಾನವಾಗಿ ಈ ಕೂಲಿಂಗ್ ಆಗ್ತಾ ಇದ್ದ ಹಾಗೆ, ಬೇರೆ ಬೇರೆ ರೀತಿ ಕೂಲ್ ಆಗ್ತಾ ಬಂದ ಹಾಗೆ ಅರ್ತಿನ ಮೇಲ್ಗಡೆ ಇರ್ರೆಗ್ಯುಲಾರಿಟೀಸ್ ಕಂಡು ಬರ್ತಾ ಹೋಯಿತು. ಇನ್ನರ್ ಪೋರ್ಷನಲ್ಲಿ ಏನಿದೆ? ಇನ್ನರ್ ಪೋರ್ಷನ್ನಲ್ಲಿ ಮೋಲ್ಟನ್ ಮಟೀರಿಯಲ್ಗಳಿತ್ತು ಅಲ್ವಾ. ಇನ್ನರ್ ಪೋರ್ಷನ್ನು, ಅರ್ತಿನ ಒಳಗಡೆ ಇನ್ನರ್ ಪೋರ್ಷನ್
ಲಾರ್ಜ್ ಮೋಲ್ಟನ್ ಮಟೀರಿಯಲ್, ಲಾರ್ಜ್ ಮೋಲ್ಟನ್ ಮಟೀರಿಯಲ್. ಆ ಮಟೀರಿಯಲ್ಗಳ ಜೊತೆ ಗ್ಯಾಸ್ಗಳು ಅಲಾಂಗ್ ವಿತ್ ಲಾಟ್ ಆಫ್ ಗ್ಯಾಸ್ಗಳಿಂದ ಬಂತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಅರ್ತ್ ಫಾರ್ಮ್ ಆಗಬೇಕಾದ್ರೆ ಗ್ಯಾಸ್ ಮತ್ತು ಡಸ್ಟ್ ಪಾರ್ಟಿಕಲ್ಗಳು ಎಲ್ಲ ಒಟ್ಟಾಗಿ ಫಾರ್ಮ್ ಆಗ್ತಾ ಇತ್ತು. ಈಗ ಮೋಲ್ಟನ್ ಮಟೀರಿಯಲ್ಗಳು ಇದೆ, ಗ್ಯಾಸ್ ಸಹ ಇದೆ. ಗ್ಯಾಸಸ್ ವಿಚ್ ಆರ್ ಟ್ರ್ಯಾಪ್ಡ್, ಆ ಮಟೀರಿಯಲ್ಗಳ ಜೊತೆ ಗ್ಯಾಸ್ ಸಹ ಟ್ರ್ಯಾಪ್ ಆಗಿದೆ, ವಿಚ್ ಆರ್ ಟ್ರ್ಯಾಪ್ಡ್. ಈಗ ಏನಾಗುತ್ತೆ ಅಲ್ಲಿ, ಈಗ ಮಟೀರಿಯಲ್ Fe ಕಬ್ಬಣ ಇದ್ದಂತಂದರೆ ಗ್ಯಾಸ್ ಜೊತೆ ಸೇರಿ Fe2O3 ಅಂತ ಆಗುತ್ತೆ. ಅಂತಂದರೆ ಐರನ್ ಆಕ್ಸೈಡು, ಈ ಥರ ಬೇರೆ ಬೇರೆ ಗ್ಯಾಸ್ಗಳು ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ಮೆಲ್ಟ್ ಆಗ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ಗ್ಯಾಸ್ ಸಹ ಇದೆ. ಆವಾಗ ಮೆಲ್ಟಿಂಗ್ ಆಫ್ ಆಕ್ಸೈಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ. ಮೆಲ್ಟಿಂಗ್ ಆಫ್ ಆಕ್ಸೈಡ್ಗಳಿಂದ ಗ್ಯಾಸಲ್ಲಿ ಟ್ರ್ಯಾಪ್ ಆಗ್ತಾ ಇದೆ. ಇನ್ನಷ್ಟು ಗ್ಯಾಸ್ಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ ಫ್ರಾಮ್ ಮೆಲ್ಟಿಂಗ್ ಆಫ್ ಆಕ್ಸೈಡ್. ಒಂದು ಸ್ಟಾರ್ಟಿಂಗಲ್ಲಿ ಬಂದಿರುವಂಥ ಗ್ಯಾಸ್ಗಳು ಅದು ಟ್ರ್ಯಾಪ್ ಆಗಿರೋದು, ಅದ್ರ ಜೊತೆ ಈಗ ಆಕ್ಸೈಡ್ಗಳು Fe2O3 ಅಂತ ಹೇಳಿದ್ನಲ್ವಾ, ಇದು ಮೆಲ್ಟ್ ಆಗಿರೋದನ್ನ ಇನ್ನಷ್ಟು ಗ್ಯಾಸಲ್ಲಿ ಬರ್ತಾ ಇದೆ, ಅದೆಲ್ಲ ಟ್ರ್ಯಾಪ್ ಹಾಕ್ಕೊಂಡಿದೆ ಒಳಗಡೆನೆ. ಈಗ ಮೊದಲೇ ಹೇಳಿದಾಗೆ ಯಾವುದು ಹೆವಿ ಇರುತ್ತೆ, ಯಾವುದು ಲೈಟ್ ಇರುತ್ತೆ, ಗ್ಯಾಸಸ್ಸಾ ಅಥವಾ ಲಿಕ್ವಿಡಾ? ಹೆವಿಯರ್ ಯಾವುದು? ಹೆವಿ ಇರೋದು ಲಿಕ್ವಿಡು ಮತ್ತು ಸಾಲಿಡ್ಡು ಅಲ್ವಾ. ಲಿಕ್ವಿಡು ಮತ್ತು ಸಾಲಿಡ್ಡು ಹೆವಿ ಇರುತ್ತೆ. ಲೈಟ್ ಇರೋದು ಯಾವುದು? ಗ್ಯಾಸಸ್ ಲೈಟ್ ಇರುತ್ತೆ. ಯಾವುದು ಕಡಿಮೆ ತೂಕವನ್ನು ಹೊಂದಿರುತ್ತೋ, ಲೈಟ್ ಇರುತ್ತೋ, ಲೈಟ್ ಇರೋದೇನು ಕೆಳಗಡೆ ಉಳಿಯುತ್ತಾ ಮೇಲೆ ಹೋಗುತ್ತಾ? ನೆನ್ಪು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ನೋಡಿದ್ವಿ, ಡೆನ್ಸಿಟಿ ಕಡಿಮೆ ಇದ್ದರೆ ಏನಾಗುತ್ತೆ, ಮಾಸ್ ಕಡಿಮೆ ಇದ್ದರೆ ಏನಾಗುತ್ತೆ, ಈ ಥರ. ಹಾಗಾಗಿ ಗ್ಯಾಸಸ್ ಆರ್ ಲೈಟರ್ ದೆನ್ ಲಿಕ್ವಿಡ್ ಆ್ಯಂಡ್ ಸಾಲಿಡ್ ಅಲ್ವಾ. ಗ್ಯಾಸಸ್ ಆರ್ ಲೈಟರ್ ದೆನ್ ಲಿಕ್ವಿಡ್ ಆ್ಯಂಡ್ ಸಾಲಿಡ್. ಸೊ ದೇ ಹ್ಯಾವ್ ಅ ಟೆಂಡೆನ್ಸಿ ಟು ರೈಸ್ ಅಪ್. ಮೇಲೆ ಹೋಗಬೇಕು ಅಂತ ಕಾಯ್ತಾ ಇರುತ್ತವೆ ಅವು. ಸ್ಟಾರ್ಟ್ ಆಗುತ್ತೆ ಆವಾಗ, ದೇ ಸ್ಟಾರ್ಟೆಡ್ ರೈಸಿಂಗ್ ಅಪ್. ಮೇಲ್ಗಡೆ ಹೋಗ್ತಾ ಇರುತ್ತವೆ, ಸ್ಟಾರ್ಟೆಡ್ ರೈಸಿಂಗ್ ಅಪ್. ಆ ಪ್ರೆಷರನ್ನು ಹೊರಗೆ ಬರಬೇಕು, ಒಂದು ಆ ಒಳಗಡೆ ಇರುವಂಥ ಪ್ರೆಷರಿಂದ ಹೊರಗೆ ಬರಬೇಕು. ಮತ್ತು ಅವ್ರ ಲೈಟರ್ ಪಾರ್ಟಿಕಲ್ಗಳು ಅಥವಾ ಲೈಟರ್ ಮಟೀರಿಯಲ್ಗಳಾಗಿರೋದ್ರಿಂದ ಅಥವಾ ಗ್ಯಾಸ್ ಲೈಟ್ ಆಗಿರೋದ್ರಿಂದ ಮೇಲೆ ಬರ್ತಾ ಇರುತ್ತೆ. ಆ ಮೇಲೆ ಬರ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಟರ್ಮನ್ನು ನೋಡ್ತೇವೆ. ಆ ಫೇಸಿಗೆ ಏನಂತ ಕರಿತೇವೆ? ಫೇಸ್ ಆಫ್ ಡಿಗ್ಯಾಸಿಫಿಕೇಶನ್ ಅಂತ ಕರಿತೇವೆ ಇದಕ್ಕೆ. ಅಥವಾ ಇನ್ನೊಂದು ಹೆಸರಿದೆ ಅದಕ್ಕೆ, ನಿಮಗೆಲ್ಲರಿಗೂ ಗೊತ್ತಿರೋದು, ವೋಲ್ಕ್ಯಾನಿಕ್ ಇರಪ್ಷನ್. ಇದು ಸಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾವು ತುಂಬ ಈಗಿನ ಕಾಲದಲ್ಲೂ ತುಂಬ ಕಡೆ ಬರ್ತಾ ಹೋಗುತ್ತೆ. ಒಳಗಡೆ ಇರೋ ಮಟೀರಿಯಲ್ಗಳು ಇಂಟೀರಿಯರಿಂದ, ಮಟೀರಿಯಲ್ ಫ್ರಾಮ್ ದಿ ಇಂಟೀರಿಯರ್ ಏನಾಗುತ್ತೆ, ಹೊರಗಡೆ ಬರುತ್ತಲ್ವಾ ಮಟೀರಿಯಲ್ಗಳು, ಅದರ ಜೊತೆ ಗ್ಯಾಸ್ ಸಹ ಬರ್ತಾ ಇದೆ. ಸ್ಟಾರ್ಟೆಡ್ ಮಾಡಿಫೈಯಿಂಗ್ ಅವರ್ ಅಟ್ಮಾಸ್ಫಿಯರ್. ನೋಡಿ, ಕೋರ್ ಒಳಗಡೆ ಏನಿತ್ತು ಅದೆಷ್ಟು ಇಂಪಾರ್ಟೆಂಟ್ ಅಂತಂದರೆ, ಆ ಕೋರ್ ಒಳಗಡೆ ಇರೋದು ಮತ್ತು ಅಲ್ಲಿ ಡಿಗ್ಯಾಸಿಫಿಕೇಷನ್ ಆದಮೇಲೆ ಕೆಲವೊಂದು ಅಂಶಗಳು ಹೊರಗಡೆ ಬಂದು ಅದು ನಮ್ಮ ಅಟ್ಮಾಸ್ಫಿಯರ್ ಫಾರ್ಮ್ ಆಗಲಿಕ್ಕೆ ಜಾಸ್ತಿ ಸಹಾಯ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಬಂದಿರೋದು ಅಟ್ಮಾಸ್ಫಿಯರಲ್ಲಿ ಬಂತು, ಯಾವ್ಯಾವ್ದು ಬಂತು ಅಂತಂದರೆ ಮುಖ್ಯವಾಗಿ NH3, ಯಾವುದು CO2, SO2, ವಾಟರ್ ವೇಪರ್, ಇದೆಲ್ಲ ಆವಾಗ ಹೊರಗಡೆ ಬಂತು. ನಮ್ಮ ಅಟ್ಮಾಸ್ಫಿಯರ್ ಫಾರ್ಮೇಷನ್ ಆಗೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವಾಟರ್ ವೇಪರ್ ಸಹ ಬಂದಿದೆಯಲ್ವಾ. ವಾಟರ್ ವೇಪರ್ ಎಸ್ಕೇಪ್ ಆಗಿರೋದು ಈಗ ಜಾಸ್ತಿ ಎಸ್ಕೇಪ್ ಆಗಿ ವಾಟರ್ ವೇಪರ್ ಎಸ್ಕೇಪ್ ಆಗಿ ಇದೇನಾಗುತ್ತೆ, ಕೂಲ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಕೂಲ್ ಡೌನ್. ಈಗ ನೀವು ನೋಡಿರ್ಬೋದು, ವಾಟರ್ ವೇಪರ್ ಮೇಲ್ಗಡೆ ಹೋಗಿ ಏನಾಗುತ್ತೆ, ಜಲಚಕ್ರ
ವಾಟರ್ ಸೈಕಲ್ ಅಂತ ಕೇಳ್ತೀವಲ್ಲ, ವಾಟರ್ ವೇಪರ್ ಮೇಲ್ಗಡೆ ಹೋಗಿ ನೀರಾವಿ ಮೇಲ್ಗಡೆ ಹೋಗಿ ಕೂಲ್ ಆದಮೇಲೆ ಅದೇನಾಗುತ್ತೆ, ಮೋಡಗಳಾಗುತ್ತೆ. ಹಾಗಾಗಿ ಇಲ್ಲೂ ಸಹ ಈ ವಾಟರ್ ವೇಪರ್ ಕೂಲ್ ಆಗಿ ಸ್ಟಾರ್ಟೆಡ್ ಫಾರ್ಮಿಂಗ್ ವೆರಿ ಡೆನ್ಸ್ ಕ್ಲೌಡ್ಸ್, ಫಾರ್ಮಿಂಗ್ ವೆರಿ ಡೆನ್ಸ್ ಕ್ಲೌಡ್ಸ್, ತುಂಬ ದೊಡ್ಡ ದೊಡ್ಡ ಮೋಡ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಕಡೆ ಏನಾಗ್ತಾ ಇದೆ, ಈ ವಾಟರ್ ವೇಪರ್ ಮೇಲ್ಗಡೆ ಹೋಗಿ ಮೋಡಗಳಾಗ್ತಾ ಇದೆ. ಆದರೆ ಇಲ್ಲಿ ಅರ್ತ್ ಏನಾಗ್ತಾ ಇದೆ, ವೋಲ್ಕ್ಯಾನಿಕ್ ಎರಪ್ಷನ್ ಕಂಟಿನ್ಯೂ ಆಗ್ತಾ ಇದೆ, ಡಿಗ್ಯಾಸಿಫಿಕೇಶನ್ ಆಗ್ತಾನೆ ಇದೆ. ವೋಲ್ಕ್ಯಾನಿಕ್ ಎರಪ್ಷನ್ ಕಂಟಿನ್ಯೂಡ್ ಅಲ್ವಾ. ಇದು ಜಾಸ್ತಿ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ಅರ್ತ್ ಏನಾಗ್ತಾ ಹೋಯಿತು, ಕೂಲ್ ಆಗ್ತಾ ಹೋಯಿತು. ಪ್ಲ್ಯಾನೆಟ್ ಕೂಲ್ ಡೌನ್, ಕೂಲ್ ಫರ್ದರ್, ಇನ್ನೂ ಸಹ ಕೂಲ್ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆ ಈಗ ಪ್ಲ್ಯಾನೆಟ್ ಕೂಲ್ ಆಗಿದೆ. ಆನ್ ದಿ ಅಬೋವ್ ಕ್ಲೌಡ್ಸ್ ಇದೆಯಲ್ವಾ, ಮೇಲ್ಗಡೆ ಕ್ಲೌಡ್ಸ್, ಆನ್ ದಿ ಅಬೋವ್ ಕ್ಲೌಡ್ಸ್ ಏನು ಮಾಡುತ್ತೆ, ಸನ್ಲೈಟ್ ಬ್ಲಾಕ್ ಮಾಡುತ್ತೆ, ಬ್ಲಾಕ್ ಸನ್ಲೈಟ್. ಈ ಸಂದರ್ಭದಲ್ಲಿ ಒಂದು ಫೇಸ್ ಬರುತ್ತೆ. ಏನು ಫೇಸು, ಈಗಾಗೋದು ಫೇಸ್ ಆಫ್ ಟೊರೆನ್ಷಿಯಲ್ ರೇನ್ ಅಂತ. ಫೇಸ್ ಆಫ್ ಟೊರೆನ್ಷಿಯಲ್ ರೇನ್. ಈ ಫೇಸ್ನಲ್ಲಿ ಏನಾಯಿತು ನೋಡಿ, ಕ್ಲೌಡ್ಸ್ ಎಲ್ಲ ಏನಾಗ್ತಾ ಇದೆ, ಮೇಲ್ಗಡೆ ಹೋಗಿ ಅಂತಂದರೆ ಈಗ ನೀರಾವಿ ಇತ್ತಲ್ವಾ, ವಾಟರ್ ವೇಪರ್ ಇತ್ತು, ವಾಟರ್ ವೇಪರ್ ಮೇಲೆ ಹೋಗಿ ಏನಾಯಿತು, ಕ್ಲೌಡ್ ಆಯಿತು, ಕ್ಲೌಡ್ಸ್ ಆಯಿತು. ಕ್ಲೌಡ್ಸ್ ಈಗ ಮೇಲ್ಗಡೆಯಿಂದ ಜಾಸ್ತಿ ಹೊತ್ತಾದಮೇಲೆ ಕ್ಲೌಡ್ ಏನಾಗುತ್ತೆ, ಮಳೆ ಬರುತ್ತೆ. ಕಂಟಿನ್ಯೂಸ್ ಆಗಿ ರೇನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಕಂಟಿನ್ಯೂಸ್ ರೇನಿಂಗ್ ಅಂತಂದರೆ ನೀವೇನು ಅಂದ್ಕೊಂಡಿರ್ಬೋದು, ಕೆಲವು ವರ್ಷಗಳ ತನಕ ಅಂದರೆ ಒಂದು 5-6 ವರ್ಷ ಈ ಥರ ಏನಾಗಿರ್ಬೋದು ಅಂತ ಅಂದ್ಕೊಂಡ್ರೆ ತಪ್ಪು. ಎಸ್ಟಿಮೇಷನ್ ಪ್ರಕಾರ ಈ ಥರ ರೇನ್ ಆಗಿರೋದು ಎಷ್ಟು ವರ್ಷಗಳ ಕಾಲ ಗೊತ್ತಾ, ಫಾರ್ ಅ ಡ್ಯೂರೇಷನ್ ಎಷ್ಟಿರಬಹುದು, ಫಾರ್ ಅ ಡ್ಯೂರೇಷನ್ ಆಫ್ ಅರೌಂಡ್ 7,000 to 10,000 ಇಯರ್ಸ್. ಸುಮಾರು 7,000ರಿಂದ 10,000 ವರ್ಷದ ತನಕ ಕಂಟಿನ್ಯೂಸ್ ಆಗಿ ರೇನ್ ಆಗ್ತಾನೇ ಇದೆ. ವಾಟರ್ ವೇಪರ್ ಮೇಲೆ ಹೋಗಿತ್ತಲ್ವ ದೊಡ್ಡ ಮಟ್ಟದಲ್ಲಿ, ಆ ರೇನು ಆಗ್ತಾನೆ ಇದೆ 7,000ರಿಂದ 10,000 ವರ್ಷಗಳ ತನಕ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಮೇಲೆ ಭೂಮಿ ಮೇಲೆ ಏನು ಕಾರಣ ಆಗುತ್ತೆ, ಅದರಿಂದ ಇಟ್ ಈಸ್ ಲೆಡ್ ಟು ಫಾರ್ಮೇಷನ್ ಆಫ್ ಓಷಿಯನ್ಸ್. ಇದರಿಂದಾಗಿ ದೊಡ್ಡ ದೊಡ್ಡ ಮಹಾಸಾಗರಗಳು ಸೃಷ್ಟಿಯಾಗುತ್ತೆ ಭೂಮಿ ಮೇಲೆ. ಅಂತಂದರೆ ಇಲ್ಲಿ ಪ್ಯೂರ್ ವಾಟರೇ ಇತ್ತು ಅಂತಲ್ಲ, ನಾಟ್ ಓನ್ಲಿ ಪ್ಯೂರ್ ವಾಟರ್ ಬಟ್ ಇದರಲ್ಲಿ ಆ್ಯಸಿಡಿಕ್ಕು ಎಲ್ಲ ಮೇಲ್ಗಡೆ ನೋಡಿದ್ವಲ್ವ, Fe2O3 ಬೇರೆ ಬೇರೆ ಆ್ಯಸಿಡ್ಗಳೆಲ್ಲ ಇತ್ತು. ಆ್ಯಸಿಡಿಕ್ಕು ಮತ್ತು ಕೆಲವೊಂದು ಮಿಕ್ಸ್ಚರ್ ಆಫ್ ಎಲಿಮೆಂಟ್ಗಳೆಲ್ಲ ಇತ್ತು. ಆವಾಗ ಓಷನ್ಗಳಲ್ಲಿ ತುಂಬ ಬೇರೆ ಬೇರೆ ಕೆಮಿಕಲ್ಗಳಿತ್ತು. ಈ ಅದರಿಂದಾಗಿನೇ ಏನಾಗುತ್ತೆ, ಕೆಮಿಕಲ್ಗಳಿಂದಾಗಿ ಮುಖ್ಯವಾಗಿ ಫಸ್ಟು ಮೈಕ್ರೋ ಆರ್ಗನಿಸಮ್ಗಳು ಕಾಣಿಸ್ಕೊಳ್ಳುತ್ತೆ. ಇವು ಸೈಂಟಿಸ್ಟ್ಗಳ ಪ್ರಕಾರ ಇರುವಂಥ ಒಂದು ಥಿಯರಿ. ಮೈಕ್ರೋ ಆರ್ಗ್ಯಾನಿಸಮ್ಗಳು, ಸೈನೋ ಬ್ಯಾಕ್ಟೀರಿಯಾ ಅಂತೆಲ್ಲ ಕೇಳಬಹುದು. ಅಂತಂದರೆ ಫಸ್ಟ್ ಲೈಫ್ ಸ್ಟಾರ್ಟ್ ಆಗಿದ್ದು ಓಷನ್ನಲ್ಲಿ. ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಗಳಿತ್ತು, ಅದ್ರ ಜೊತೆ ಬೇರೆ ಬೇರೆ ಮಿಕ್ಸ್ಚರ್ ಆಗಿರೋ ಕಂಟೆಂಟ್ಗಳಿತ್ತು, ಎಲ್ಲ ಸೇರಿ ಅಲ್ಲಿ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈಗ ಅಟ್ಮಾಸ್ಫಿಯರಲ್ಲಿ ಹೇಗೆ ಫಾರ್ಮ್ ಆಯಿತು ಮೇಲ್ಗಡೆ ಅನ್ನೋದನ್ನು ನಾವು ಕ್ಲೈಮೇಟಾಲಜಿಲಿ ನೋಡ್ತೇವೆ. ಇಲ್ಲಿ ಅರ್ತ್ ಫಾರ್ಮೇಷನ್ ನೋಡ್ತಾ ಇರೋದ್ರಿಂದ ಕ್ಲೈಮೇಟಾಲಜಿಲಿ ನೋಡೋದು ಅಟ್ಮಾಸ್ಫಿಯರ್ ಬಗ್ಗೆ. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ ಏನೇನಾಯಿತು ಅಂತ. ಇನ್ನೊಂದು ಸಾರಿ ಕನ್ಸಾಲಿಡೇಷನ್ ಎಲ್ಲ ಹೇಳಿಬಿಡ್ತೇನೆ. ಸ್ಟಾರ್ಟಿಂಗಿಂದ ಏನಾಗ್ತಾ ಇತ್ತು ನಿನ್ನೆ ಅಥವಾ ಮೊದಲಿಂದೆಲ್ಲ ನಿಮ್ಗೆ ಒಂದು ವೇಳೆ ಮರ್ತು ಹೋಗಿದ್ರೆ, ಫಸ್ಟು ಕನ್ಸಾಲಿಡೇಷನ್ ಅಂತ ನೀವೇನಾದರೂ ಒಂದು ಸಮ್ಮರಿ ಥರ ಕೆಳಗಡೆ ಬರ್ಕೋಬಹುದು. ಕನ್ಸಾಲಿಡೇಷನ್ ಅಥವಾ ಸಮ್ಮರಿ, ಇದನ್ನು ನೋಡಿದಾಗ ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಏನು ಫಾರ್ಮೇಷನ್ ಆಫ್ ಅರ್ತ್ನಲ್ಲಿ ಏನೇನು ನೋಡಿದ್ವಿ ನಾವು. ಮುಖ್ಯವಾಗಿ ಫಸ್ಟ್ ಏನಾಯಿತು,
ಡಸ್ಟ್ ಪಾರ್ಟಿಕಲ್ಗಳಿತ್ತು. ಡಸ್ಟ್ ಪಾರ್ಟಿಕಲ್ಸ್ ಮೂವ್ಡ್ ಎಲ್ಲಿ ಮೂವ್ಡ್ ಅರೌಂಡ್ ದಿ ಸನ್. ಮೂವ್ಡ್ ಅರೌಂಡ್ ದಿ ರೀಸೆಂಟ್ಲಿ ಅಂತಂದರೆ ಹೊಸದಾಗಿ ಸನ್ ಕ್ರಿಯೇಟ್ ಆಗಿರ್ತಾನಲ್ವಾ, ನ್ಯೂಲಿ ಫಾರ್ಮ್ಡ್ ಸನ್. ಸೂರ್ಯ ಹೊಸದಾಗಿ ಕ್ರಿಯೇಟ್ ಆದಾಗ ಸುತ್ತಮುತ್ತ ಡಸ್ಟ್ ಪಾರ್ಟಿಕಲ್ಗಳಿತ್ತು, ಅದೆಲ್ಲ ಸೂರ್ಯನ ಸುತ್ತ ಸುತ್ತಾ ಇತ್ತು. ನ್ಯೂಲಿ ಫಾರ್ಮ್ಡ್ ಸನ್. ಅದಾದ್ಮೇಲೆ ಏನಾಗುತ್ತೆ, ಡಸ್ಟ್ ಪಾರ್ಟಿಕಲ್ಗಳ ನಡುವೆ ಕೊಲಿಷನ್ ಸ್ಟಾರ್ಟ್ ಆಗುತ್ತೆ. ನೆನ್ಪು ಮಾಡ್ಕೊಳ್ಳಿ, ಕೊಲಿಷನ್ ಸ್ಟಾರ್ಟೆಡ್. ಕೊಲಿಷನಿಂದ ಏನು ಪ್ರೊಡ್ಯೂಸ್ ಆಗುತ್ತೆ, ಪ್ರೊಡ್ಯೂಸ್ಡ್ ಹೀಟ್. ದಿಸ್ ಕೊಲಿಷನ್ ಪ್ರೊಡ್ಯೂಸ್ಡ್ ಹೀಟ್. ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಹೀಟ್ ಪ್ರೊಡ್ಯೂಸ್ ಆಗ್ತಾ ಆಗ್ತಾ ಮಾಸ್ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಇನ್ಕ್ರೀಸ್ ಮಾಸ್ನಲ್ಲಿ ಆದರೆ ಅದರಿಂದ ಏನಾಗುತ್ತೆ, ಇನ್ಕ್ರೀಸ್ ಇನ್ ಗ್ರಾವಿಟೇಷನಲ್ ಪುಲ್. ಗ್ರಾವಿಟೇಷನ್ ಇನ್ಕ್ರೀಸ್ ಆಗೋದು ನಿನ್ನೆ ನೋಡಿದ್ವಿ, ಗ್ರಾವಿಟೇಷನಲ್ ಪುಲ್. ಅದಾದ ನಂತರ ಗ್ರಾವಿಟೇಷನಲ್ ಪುಲ್ನಿಂದಾಗಿ ತುಂಬ ತುಂಬ ಚಿಕ್ಕ ಚಿಕ್ಕ ಕಣಗಳೆಲ್ಲ ಸೇರಿಕೊಂಡು ಒಂದು ಫಾರ್ಮ್ ಆಗುತ್ತೆ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಪ್ಲಾನೆಟ್ಸ್ ಅಂತ ಕರೆದಿದ್ದೀವಿ. ಅದಕ್ಕೆ ಹೆಸರೇನು, ಫಾರ್ಮೇಷನ್ ಆಫ್ ಪ್ಲಾನೆಟೆಸಿಮಲ್ಸ್. ಇದ್ರ ಬಗ್ಗೆ ಸಹ ನಿನ್ನೆ ನೋಡಿದ್ವಿ, ಪ್ಲಾನೆಟೆಸಿಮಲ್ಸ್. ಇದಾದ ನಂತರ ಏನು ಫಾರ್ಮ್ ಆಗೋದು, ನೆಕ್ಸ್ಟ್ ಫಾರ್ಮ್ ಆಗೋದು ಪ್ರೋಟೋ ಅರ್ತ್ ಅಲ್ವಾ. ಫಾರ್ಮೇಷನ್ ಆಫ್ ಪ್ರೋಟೋ ಅರ್ತ್, ಪ್ರಿಮಿಟಿವ್ ಸ್ಟೇಟ್ ಪ್ರೋಟೋ ಅರ್ತ್. ಅಲ್ಲಿ ಜಾಸ್ತಿ ಯಾವುದಿರುತ್ತೆ, ಮೋಲ್ಟನ್ ಸ್ಟೇಟ್. ಇದು ಮೋಲ್ಟನ್ ಸ್ಟೇಟ್. ಅದಾದಮೇಲೆ ಬೇರೆ ಬೇರೆ ಡೆನ್ಸಿಟಿ ಇರುವ ವಸ್ತುಗಳು ಕೆಳಗಡೆ ಬಂದು ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೇನಂತ ಕರೆದಿದ್ದೀವಿ, ಸ್ಟ್ರಾಟಿಫಿಕೇಶನ್. ಅವಾಗೇನಾಗುತ್ತೆ, ಫಾರ್ಮೇಷನ್ ಆಫ್ ಅರ್ಲಿಯೆಸ್ಟ್ ಕೋರ್ ಫಾರ್ಮೇಷನ್ ಆಗೋದು, ಅರ್ಲಿಯೆಸ್ಟ್ ಕೋರ್. ಇದಾದ ನಂತರ ಬರೋದೇನು, ಯಾವುದು ಬಂದು ಥಿಯಾ ಬಂದು ಹೊಡೆಯೋದು ಭೂಮಿಗೆ ಅಲ್ವಾ. ಅದಕ್ಕೇನು ಕರೆಸ್ತೀವಿ, ಜೈಂಟ್ ಇಂಪ್ಯಾಕ್ಟ್. ಜೈಂಟ್ ಇಂಪ್ಯಾಕ್ಟಿಂದ ಯಾವುದು ಫಾರ್ಮೇಷನ್ ಆಯಿತು, ಫಾರ್ಮೇಷನ್ ಆಫ್ ಮೂನ್. ಮೂನ್ ಕ್ರಿಯೇಟ್ ಆಯಿತು. ಮೂನಲ್ಲಿ ಲೈಟ್ ಎಲಿಮೆಂಟ್ಸ್ಗಳಿತ್ತು, ನೆನಪಿರಲಿ. ಲೈಟ್ ಅಂತಂದರೆ ಲೋವರ್ ಅಂತಂದರೆ ಮಾಸ್ ಅಷ್ಟೇನು ಇರಲಿಲ್ಲ, ಲೈಟ್ ಎಲಿಮೆಂಟ್ಸ್ ಇದ್ದಿತ್ತು ಮೂನು. ಅದಾದ ನಂತರ ಈ ಕಡೆ ಇವತ್ತು ನೋಡಿದ್ದು ಅರ್ಥಲ್ಲಿ ಫೇಸ್ ಆಫ್ ಕೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೂಲಿಂಗ್ ಸ್ಟಾರ್ಟ್ ಆಯಿತು. ಮತ್ತು ಅದ್ರ ಜೊತೆ ಇರ್ರೆಗ್ಯುಲಾರಿಟೀಸ್ಗಳು ಸೃಷ್ಟಿಯಾಗುತ್ತೆ. ಫೇಸ್ ಆಫ್ ಕೂಲಿಂಗ್ನಲ್ಲಿ. ಇದಾದ ನಂತರ ಬರೋ ಫೇಸ್ ಯಾವುದು, ಒಳಗಡೆ ಮೋಲ್ಟನ್ನು ಪದಾರ್ಥಗಳಿರುತ್ತೆ, ಅಂತಂದರೆ ಬೇರೆ ಬೇರೆ ಮಟೀರಿಯಲ್ಗಳಿರುತ್ತೆ. ಆ ಮೋಲ್ಟನ್ಗಳಿಂದಾಗಿ ಅದು ಜಾಸ್ತಿ ಮೆಲ್ಟ್ ಆಗ್ತಾ ಇದ್ದ ಹಾಗೆ ಆಕ್ಸೈಡ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೃಷ್ಟಿಯಾಗಲಿಕ್ಕೆ. ಆಕ್ಸೈಡ್ಗಳು ಮತ್ತು ಗ್ಯಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ಯಾಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದು ಹೊರಗಡೆ ಬರುವಂಥ ಫೇಸ್ ಯಾವುದು, ಫೇಸ್ ಆಫ್ ಡಿಗ್ಯಾಸಿಫಿಕೇಶನ್. ಅದಕ್ಕೆ ವೋಲ್ಕ್ಯಾನಿಕ್ ಎರಪ್ಷನ್ ಅಂತ ನಾವು ನೋಡಿದ್ವಿ. ವೋಲ್ಕ್ಯಾನಿಕ್ ಎರಪ್ಷನ್ ಮೂಲಕ ಡಿಗ್ಯಾಸಿಫಿಕೇಶನ್ ಆಗುತ್ತೆ. ವೋಲ್ಕ್ಯಾನಿಕ್ ಎರಪ್ಷನ್. ಅದಾದ ನಂತರ ಏನಾಗುತ್ತೆ, ಆ ವೋಲ್ಕ್ಯಾನಿಕ್ ಎರಪ್ಷನ್ ಆದಮೇಲೆ ಅದರಿಂದ ಎಷ್ಟೋ ಮಟೀರಿಯಲ್ಗಳು ಹೊರಗಡೆ ಬಂದು ವಾತಾವರಣಕ್ಕೆ ಸೇರಿ ಏನು ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆಫ್ ವೆರಿ ಡೆನ್ಸ್ ಕ್ಲೌಡ್ಸ್ ಅಲ್ವಾ. ಇದಾದಮೇಲೆ ಯಾವ ಫೇಸ್ ಬರುತ್ತೆ, ಫೇಸ್ ಆಫ್ ಏನು ಮಳೆ ಬರೋದು. ಕ್ಲೌಡ್ ಆದಮೇಲೆ ಮಳೆ. ಫೇಸ್ ಆಫ್ ಟೊರೆನ್ಷಿಯಲ್ ರೈನ್. ಸಾವಿರಾರು ವರ್ಷಗಳ ಕಾಲ ಮಳೆ ಸುರಿತಾನೆ ಇರುತ್ತೆ. ಈ ಮಳೆಯಿಂದಾಗ ಏನಾಗುತ್ತೆ, ಏನು ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಡ್ ಓಷನ್ನಲ್ಲಿ ಏನಾಗುತ್ತೆ, ಲೈಫ್
ಬಿಗಿನ್ ಲೈಫ್ ಬಿಗನ್ ಅಂಡರ್ನೀತ್ ವಾಟರ್. ಅಂಡರ್ನೀತ್ ವಾಟರ್, ಆ ನೀರಿನೊಳಗಡೆ, ಸಮುದ್ರದ ನೀರಿನೊಳಗಡೆ ಜೀವ ಸೃಷ್ಟಿ ಆಗುತ್ತೆ ಅಂಡರ್ನೀತ್ ವಾಟರ್. ಇಷ್ಟು ಇಲ್ಲಿ ತನಕದ ಒಂದು ಮುಖ್ಯವಾದ ಕತೆ. ಅರ್ತ್ ಹೇಗೆ ಫಾರ್ಮ್ ಆಯಿತು, ಅಥವಾ ಅರ್ತಿನಲ್ಲಿ ಹೇಗೆ ಬೇರೆ ಬೇರೆ ಜೀವಿಗಳು ಸೃಷ್ಟಿಯಾಗಲಿಕ್ಕೆ ಒಂದು ಬುನಾದಿ ಸ್ಟಾರ್ಟಿಂಗಲ್ಲಿ ಹೇಗೆ ಸಿಕ್ತು ಅದನ್ನು ನಾವು ಇಷ್ಟು ನೋಡ್ಬೋದು. ಹಾಗೆ ಇದ್ರ ಮುಂದಿನ ಪಾರ್ಟನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇಟ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗಿರ್ಬೋದು. ಈ ಪಾರ್ಟು ಗೊತ್ತಾಗಿದ್ದರೆ ಮುಂದೆ ಬಹಳ ಹೆಲ್ಪ್ ಆಗ್ತಾ ಹೋಗುತ್ತೆ. ಇಷ್ಟು ಬೇಸಿಕ್ ಗೊತ್ತಿದ್ರೆ ನಿಮಗೆ ಆಟೋಮೆಟಿಕಲಿ ನಿಮಗೆ ಬೇರೆದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ, ಹೇಗೆ ಬೇರೆ ಬೇರೆದಕ್ಕೆ ಕಾರಣ ಆಗ್ತಾ ಹೋಯಿತು ಅಂತ. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.